ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ಸ್ಕೂಲಿಂದ ಬಂದಮೇಲೆ ಸ್ಟಾರ್ಟ್ ಮಾಡಿದೆ. ಹಾಗೆ ನಮ್ಮ ಅತ್ತೆಯ ಇಷ್ಟವಾದ ಅಡುಗೆ ಮಾಡೋಣ ಅಂತಲೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಂಜೆ ಇದ್ಕಿನ ಬೇಳೆ ಸಾಂಬಾರಿಗೆ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಎಲ್ಲ ಬೇಳೆಯನ್ನು ಇದಕ್ಕೆ ಕೊಡ್ತಾಯಿದ್ರು. ಹಾಗೆ ಚಾರ್ವಿನೂ ಅವ್ರ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ಲು. ಟ್ಯೂಷನ್ಗೆ ಹೋಗೋ ಟೈಮ್ ಆಗಿತ್ತಲ್ವ, ಒಂದು ಸ್ವಲ್ಪ ಏನಾದರೂ ಸ್ನ್ಯಾಕ್ ಏನಾದರೂ ತಿಂದ್ಕೊಂಡು ಹೋಗ್ತಾಳೆ. ಹಾಗೆ ನಮ್ಮ ಅತ್ತೆಯ ಫೇವ್ರೆಟ್ ಅಡುಗೆ ಏನು ಅಂತಂದರೆ ಶಾವಿಗೆ, ಅಂದರೆ ಒತ್ತು ಶಾವಿಗೆ ಮಾಡ್ತೀವಲ್ಲ, ಅಕ್ಕಿ ಮತ್ತು ರಾಗಿಯಲ್ಲಿ ಎರಡರಲ್ಲೂ ಶಾವಿಗೆ ಮಾಡಿಕೊಡಮ್ಮ ಅಂತ ಕೇಳ್ತಾರೆ. ಅವ್ರು ಯಾವಾಗೋ ಅಪರೂಪಕ್ಕೆ, ಆಲ್ಮೋಸ್ಟು ಸುಮಾರು ದಿನ ಆಗೋಯ್ತು ನಾನು ಮಾಡಿ. ಇದಕ್ಕಿನ ಬೆಳೆ ಸೀಸನ್ ಅಲ್ವ ಇವಾಗ, ಹಾಗಾಗಿ ಮಾಡಿಕೊಡು ಅಂತ ಕೇಳಿದ್ರು, ಅದಕ್ಕೋಸ್ಕರ ಮಾಡಿಕೊಡ್ತಾ ಇದ್ದೆ. ಸಂಜೆ ಎಲ್ಲರಿಗೂ ಟೀ ಮಾಡಿಕೊಡ್ತಾ ಇದ್ದೀನಿ. ಆ ಕಡೆ ನಮ್ಮ ಅತ್ತೆ ಕಾಫಿ ಬೇಕಾದವ್ರಿಗೆ ಕಾಫಿ, ಟೀ ಬೇಕಾದವ್ರಿಗೆ ಟೀ ಮಾಡಬೇಕಲ್ವ, ಇಬ್ಬರು ಸೇರ್ಕೊಂಡು ಮಾಡಿದ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಸಾಂಬಾರಿಗೂ ಅಷ್ಟೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು 2-3 ವಿಡಿಯೋದಲ್ಲಿ ಇದಕ್ಕಿನ ಬೇಳೆ ಸಾಂಬಾರು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಟ್ಟಿದ್ದೀನಿ. ಹೋಗಿ ಚೆಕ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಮಾಡೋ ಪ್ರೊಸೀಜರಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ ಇದಕ್ಕಿನ ಬೇಳೆ ಸಾಂಬಾರು. ಒಂದು ಕಡೆ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡೆ, ಹಾಗೆ ಸಾಂಬಾರು ಮಸಾಲೆ ಒಗ್ಗರಣೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಏನು ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಕಿಚನ್ ಮೇಕ್ ಓವರ್ ಮಾಡ್ಕೊಳ್ಳಿ, ವಿಡಿಯೋಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನನ್ನ ವಿಡಿಯೋ ನೋಡೋರು ಹೇಳ್ತಾ ಇರ್ತಾರೆ. ಎಲ್ಲರೂ ಈಗ ಕಿಚನ್ ಮೇಕ್ ಓವರ್ ಅಂತ ಮಾಡಿಕೊಂಡು ನೀಟಾಗಿ ಕಾಣಿಸುತ್ತಲ್ವ, ಅದು ನೀವು ಆ ಥರ ಮಾಡಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ವಿಚಾರದಲ್ಲಿ ಮತ್ತೆ ನನ್ನನ್ನು ಯಾವ ರೀತಿ ಕನ್ವಿನ್ಸ್ ಮಾಡಲಿ ಅಂತ ನನಗೆ ಭಯ. ಅವರು ಬೈತಾರೆ, ಏನಕ್ಕೆ ಇದೆಲ್ಲ ಸುಮ್ಮನೆ ದುಡ್ಡು ವೇಸ್ಟು, ಗೊತ್ತಲ್ವ ಹಳ್ಳಿ ಜನ. ಆಮೇಲೆ ದೊಡ್ಡವರೆಲ್ಲರೂ ಅಷ್ಟೇ, ಬೇಡದೇ ಇರೋದಕ್ಕೆಲ್ಲ ಏನಕ್ಕಮ್ಮ ಹಿಂಗೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತಂದರೆ ನನಗೊಂದು ಸ್ವಲ್ಪ ಹರ್ಟ್ ಆದಂಗೆ ಆಗುತ್ತೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಯೂಟ್ಯೂಬ್ ವಿಡಿಯೋಸ್ ಈ ರೀತಿ ಎಲ್ಲ ವಿಡಿಯೋ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು ಪಾಪ ಅವ್ರಿಗೆ ಅಷ್ಟು ಗೊತ್ತಿರಲ್ವಲ್ಲ, ಹಾಗಾಗಿ ಆ ರೀತಿ ಮಾತಾಡ್ತಾರೆ. ನಾನು ಏನೇ ಒಂದು ಯಾವುದೇ ಒಂದು ಪ್ರಾಡಕ್ಟನ್ನು ನಾನು ಬುಕ್ ಮಾಡಿದ್ರು ಅಷ್ಟೇ, ಅವರು ಫಸ್ಟು ಅದೆಲ್ಲ ಏನಕ್ಕಮ್ಮ, ಇದೆಲ್ಲ ಏನಕ್ಕೆ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯಾ ಅಂತೇಳ್ಬಿಟ್ಟು ನಿಜ ಅವರು ಹಂಗೇ ಹೇಳೋದು. ಇದೊಂದೇ ವಿಚಾರಕ್ಕಲ್ಲ, ಪ್ರತಿಯೊಂದು ಸತಿನೂ ನನಗೆ ಪಾರ್ಸಲು ಏನಾದರೂ ಬಂದಾಗ ನನಗೆ ನಮ್ಮ ಅತ್ತೆನ ಫೇಸ್ ಮಾಡೋದೇ ಒಂದು ದೊಡ್ಡ ಇದು. ಬಟ್ಟೆ ಎಲ್ಲ ತೊಗೊಂಡ್ರೆ ಸುಮ್ಮನೆ ಏನಕ್ಕೆ ಇಷ್ಟೊಂದು ಬಟ್ಟೆ ತೊಗೊಂಡು ವೇಸ್ಟ್ ಮಾಡ್ತೀಯಾ ಅಂತ ಅದಕ್ಕೂ ಅಂತಾರೆ. ಏನಾದರೂ ಪ್ರಾಡಕ್ಟ್ ಏನಾದರೂ ಮನೆಗೆ ತರಿಸಿದ್ರೆ ಇದೇನಕ್ಕೆ ಯೂಸ್ ಆಗುತ್ತೆ, ಏನಕ್ಕಮ್ಮ ಇಂಥದ್ದೆಲ್ಲ ತರಿಸ್ತೀಯಾ ಅಂತೇಳಿ ಅಂತಾರೆ. ನನಗೆ ಅವರನ್ನು ಫೇಸ್ ಮಾಡೋದೇ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಅವರು ಹೇಳೋದ್ರಲ್ಲಿ ನಿಜ ಇರುತ್ತೆ. ಹಿಂದಿನ ಕಾಲದಲ್ಲಿ ಈಗಂತೂ ಎಂತೆಂಥ ಪ್ರಾಡಕ್ಟ್ಸ್ ಬಂದಿದ್ದಾವೆ. ಹಿಂದಿನ ಕಾಲದಲ್ಲಿ ಏನೂ ಇರಲಿಲ್ಲ, ಅವರೆಲ್ಲ ಜೀವನ ನಡೆಸಲಿಲ್ವಾ ಅಂತ ಅನಿಸುತ್ತೆ. ಈಗ ನಾವಂತೂ ಎಲ್ಲ ಅಪ್ಡೇಟ್ ಅಂತ ಹೇಳ್ಬಿಟ್ಟು ಎಷ್ಟೊಂದು ನಾವು ಬದಲಾಗಿದ್ದೀವಿ. ನಾವು ಬದಲಾಗೋದ್ರ ಜೊತೆಗೆ ನಮ್ಮ ಆರೋಗ್ಯನೂ ಬದಲಾಗ್ತಾ ಹೋಗುತ್ತಲ್ವ. ಹಾಗೆ ಮುಂಚೆ ಎಲ್ಲ ಒರಳಲ್ಲಿ ಸಾಂಬಾರಿಗೆಲ್ಲ ಖಾರ ರುಬ್ತಾ ಇದ್ರು. ಅವಾಗ ಎಷ್ಟು ಚೆನ್ನಾಗಿ ಸಾಂಬಾರು ಇರ್ತಿತ್ತು. ಇವಾಗ ಮಿಕ್ಸಿಗಳೆಲ್ಲ ಬಂದು ಇವಾಗ ಒಂಥರ ಟೇಸ್ಟು, ಏನೂ ಮಾಡೋಕ್ಕಾಗಲ್ಲ. ಬಟ್ ಆವಾಗಿನ ಮನುಷ್ಯರು ಎಷ್ಟು ಆರೋಗ್ಯವಾಗಿರ್ತಿದ್ರು, ಎಷ್ಟು ಗಟ್ಟಿಯಾಗಿ ಇರ್ತಿದ್ರು. ಇವಾಗ ನಾವು ಹಂಗಿಲ್ಲ, ಅದೇ ರೀತಿಯೇ ನಾವು ಬದಲಾಗ್ತಾ ಹೋಗ್ತಾ ಇದ್ದೀವಿ. ಬಟ್ ಅವ್ರ ಮೆಂಟಾಲಿಟಿ ಇನ್ನೂ ಅದೇ ಥರನೇ ಇದೆಯಲ್ಲ. ನಮ್ಮ ಮೆಂಟಾಲಿಟಿನೇ ಒಂಥರ, ಅವ್ರ ಮೆಂಟಾಲಿಟಿನೇ ಒಂಥರ. ನಾರ್ಮಲ್ ಆಗಿ ಅಡುಗೆ ಮನೆ ಯಾವಾಗಲೂ ಇರೋದೇ ಒಂಥರ. ಬಟ್ ಈಗ ನಾನು ವಿಡಿಯೋಸ್ ಮಾಡೋದ್ರಿಂದ, ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನನಗೂ ಒಂದು ಸ್ವಲ್ಪ ನೀಟಾಗಿರಬೇಕು ಅಡುಗೆ ಮನೆ, ಒಂದು ಆರ್ಗನೈಸ್ ಆಗಿ ಮತ್ತು ಸ್ಟೈಲಿಶ್ ಆಗಿರ್ಬೇಕು ಅನ್ನೋದು ಒಂದು. ಏನಂದರೆ ನಮ್ಮ ಮನೆಯಲ್ಲಿ ನಾನ್ ಮಾಡ್ಯುಲರ್ ಕಿಚನ್ ಅಲ್ವಾ, ಹಾಗಾಗಿ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಇಟ್ರೂ ಹಾಗೆ ಓಪನ್ ಆಗಿ ಕಾಣಿಸ್ತಾ ಇರುತ್ತೆ. ಶೆಲ್ಫ್ಸ್ ಎಲ್ಲ ಓಪನ್ ಇದೆಯಲ್ಲ, ಹಾಗಾಗಿ ಅಟ್ಲೀಸ್ಟು ಗ್ರಾಸರೀಸ್ ಎಲ್ಲ ಜೋಡಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಬೇರೆ ರ್ಯಾಕ್ಸ್ ಎಲ್ಲ ಆ ಥರ ಇದ್ದು, ಒಂದು ಸ್ವಲ್ಪ LEDs ಲೈಟ್ ಎಲ್ಲ ಮಾಡಿ ಒಂದು ಸ್ವಲ್ಪ ಆರ್ಗನೈಸ್ಡಾಗಿ ನೀಟಾಗಿ ಇಟ್ಕೊಂಡ್ರೆ ವಿಡಿಯೋ ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ನನಗೆ. ಬಟ್ ಏನು ಮಾಡೋದು ಅಂತ ನನಗೆ ಇವಾಗಲೇ ಯೋಚನೆ ಆಗ್ತಾಯಿದೆ. ಅವೆಲ್ಲ ಐಟಮ್ಸ್ ಎಲ್ಲ ತರಿಸಿದಾಗ ನಮ್ಮ ಅತ್ತೆ ಖಂಡಿತ ಅದೇನಕ್ಕೆ ಇದೇನಕ್ಕೆ ಅಂತೇಳಿ ಕ್ವಶನ್ ಮಾಡೇ ಮಾಡ್ತಾರೆ. ನನಗಂತೂ ಈಗಲೇ
ಪ್ಲ್ಯಾನ್ ಅಂತೂ ಇದೆ ಕಿಚನ್ ಮೇಕ್ ಓವರ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಬಟ್ ನಮ್ಮ ಅತ್ತೆನ ಫೇಸ್ ಮಾಡೋದಿದೆಯಲ್ಲ, ಮೇಕ್ ಓವರ್ ಮಾಡೋದಕ್ಕೆ ಇನ್ನೂ ಕಷ್ಟ ನನಗೆ. ಗೊತ್ತಿಲ್ಲ, ನೋಡೋಣ. ಒಂದು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ. ಅವ್ರಿಗೆ ಅಷ್ಟು ಐಡಿಯಾ ಇಲ್ಲ ಅಲ್ವಾ, ಹಾಗಾಗಿ ನಾವು ಅವರನ್ನು ಪಾಪ ಏನು ನಾವು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ನಾವೇ ತಿಳಿಸಿ ಹೇಳ್ಬೇಕು ಅಷ್ಟೇ, ಹಿಂಗಮ್ಮ ಹಿಂಗಮ್ಮ ನೋಡು ಈ ಥರ ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕನ್ವಿನ್ಸ್ ಮಾಡಬೇಕಷ್ಟೆ. ಖಂಡಿತ ಕಿಚನ್ ಮೇಕ್ ಓವರನ್ನು ಮಾಡ್ಕೊಳ್ತೀನಿ. ಮಾಡ್ಕೊಂಡಾಗ ಖಂಡಿತ ನಾನು ನಿಮಗೆ ಯಾವ ರೀತಿ ಇದೆ ಅಂತೇಳಿ ಶೇರ್ ಮಾಡ್ಕೊಳ್ತೀನಿ. ಈಗ ನೋಡ್ತಾ ಇದ್ದೀರಾ, ಶಾವಿಗೆ ಎಲ್ಲ ಪ್ರೆಸ್ ಮಾಡ್ತಾ ಇದ್ದೀನಿ. ನಿಜ ಏನೋ ಆಗ್ಬಿಟ್ಟಿದೆ ಆ ಮಿಷಿನ್ ಅಂತೂ. ತುಂಬ ಕಷ್ಟ ಆಗ್ತಿತ್ತು ನನಗೆ, ಒಂಥರ ಸೌಂಡ್ ಬರ್ತಿತ್ತು, ಕೈಯೆಲ್ಲ ನೋವು ಬಂತು ನನಗಂತೂ. ಅದು ಬೇರೆ ಅಕ್ಕಿ ಹಿಟ್ಟಲ್ಲಿ ಮಾಡಿದಂಥ ಅದು ಗಟ್ಟಿ ಮಾಡಿಬಿಟ್ಟಿದ್ದೆ. ಅಕ್ಕಿ ಹಿಟ್ಟು ಮುದ್ದೆ ಒತ್ತಕ್ಕೆ ಆಗಲಿಲ್ಲ ನನ್ನ ಕೈಯಲ್ಲಿ. ಆಮೇಲೆ ನಾನು ನಮ್ಮ ಮನೆಯವ್ರ ಕೈಯಲ್ಲಿ ಪ್ರೆಸ್ ಮಾಡಿಸ್ಕೊಂಡೆ. ಏನಬ್ಬ ಅಂದ್ಕೊಂಡಿದ್ದೆ? ಸಂಕ್ರಾಂತಿ. ಸಂಕ್ರಾಂತಿ ಮಾಡೋದು ಅನ್ಕೊಂಡ. ಉಪ್ಪು ಹಾಕಿಲ್ಲ. ಚಾರ್ವಿ ಟ್ಯೂಷನಿಂದ ಬಂದಿದ್ದ ತಕ್ಷಣವೇ ಏನಮ್ಮ ಇದು ಅಂತ ಕೇಳಿದ್ಲು. ಶಾವಿಗೆ ಒತ್ತುತ್ತಾ ಇದ್ದೀನಮ್ಮ ಅಂತ ಕೇಳಿದ್ರೆ, ಇವತ್ತೇನು ಸಂಕ್ರಾಂತಿ ಹಬ್ಬನ ಅಂತ ಎಷ್ಟು ಚೆನ್ನಾಗಿ ಕೇಳಿದ್ಲು ಗೊತ್ತಾ. ಅದಕ್ಕೆ ನನಗೆ ನಗು ಬಂದುಬಿಡ್ತು. ಇವಳಿಗೆ ಏನಪ್ಪ ಶಾವಿಗೆ ಮಾಡಿದ್ರೆ ಸಂಕ್ರಾಂತಿ ಹಬ್ಬನ ಅಂತ ಅನ್ನಿಸ್ತು. ಆಮೇಲೆ ಅವಳನ್ನು ಕೇಳ್ತಾನೆ ಇದ್ದೆ, ಏನಬ್ಬ ಅಮ್ಮ ಅಂತಂದರೆ ಅವಳು ಸಂಕ್ರಾಂತಿ ಹಬ್ಬ ಅಮ್ಮ ಅಂತಾನೆ. ಸಂಕ್ರಾಂತಿ ಹಬ್ಬಕ್ಕೆ ಶಾವಿಗೆ ಮಾಡಿದ್ರೆ ಸಂಕ್ರಾಂತಿ ಹಬ್ಬನ ಅಂತ ನಾನು ಅವಳನ್ನು ಕಾಮಿಡಿ ಮಾಡ್ತಾಯಿದ್ದೆ. ಅದನ್ನ ಅವಳು ಒಂಚೂರು ತಿಂದ್ಬಿಟ್ಟು ಚೆನ್ನಾಗೇ ಇಲ್ಲ ಅಂತಾಳೆ. ಯಾಕಂದರೆ ಮುದ್ದೆ ತಿಂದಂಗೆ ಅಂತ ಅನಿಸುತ್ತಲ್ವ. ಆದರೂ ಉಪ್ಪೆಲ್ಲ ಹಾಕಿ ಮಾಡಿದ್ರು ಅವಳು ನಂಗೆ ಇಷ್ಟ ಇಲ್ಲಪ್ಪ ಅಂತಂದು. ಫೈನಲಿ ನಮ್ಮ ಮನೆಯವರೇ ಬಂದು ಪ್ರೆಸ್ ಮಾಡ್ಕೊಳ್ಳೋಂಗಾಯಿತು. ರಾಗಿದು ನಾನೇ ಪ್ರೆಸ್ ಮಾಡಿದೆ, ಬಟ್ ಅಕ್ಕಿದು ತುಂಬ ಗಟ್ಟಿ ಮಾಡಿಬಿಟ್ಟಿದ್ದೆ. ಮುದ್ದೆನ ಪ್ರೆಸ್ ಮಾಡೋಕ್ಕೆ ಆಗಲಿಲ್ಲ. ನಮ್ಮ ಮನೆಯವರು ಏನಪ್ಪ ಇಷ್ಟು ಗಟ್ಟಿ ಮಾಡಿಬಿಟ್ಟಿದ್ಯಾ ಅಂತಂದರು. ಆದರೂ ಒಂದು 4-5 ಪ್ರೆಸ್ ಮಾಡಿಕೊಟ್ರು ಅಷ್ಟೇ. ಇನ್ನೆಲ್ಲ ಉಳ್ದಿದ್ದು ಅದೇ ರೀತಿ ಮುದ್ದೆ ಹಾಗೆ ಇಟ್ಬಿಟ್ಟೆ, ಅಷ್ಟು ಗಟ್ಟಿ ಆಗೋಗ್ಬಿಟ್ಟಿತ್ತು. ಬೈ ಮಿಸ್ಟೇಕ್ ಒಂದೊಂದು ಸತಿ ಆ ರೀತಿ ಆಗಿಬಿಡುತ್ತೆ. ನಾವು ಎಷ್ಟೇ ಪರ್ಫೆಕ್ಟಾಗಿ ಅಡುಗೆ ಮಾಡ್ತೀವಿ ಅಂತಂದ್ರೂ ಇಂಥ ವಿಚಾರದಲ್ಲಿ ಒಂದೊಂದು ಸತಿ ಮುದ್ದೆ ಮಾಡೋದ್ರಲ್ಲಾಗಿರ್ಬೋದು, ಇಲ್ಲ ಸಾಂಬಾರಿಗೆ ಉಪ್ಪು ಜಾಸ್ತಿ ಹಾಕೋದು, ಖಾರನೋ ಏನಾದರೂ ಒಂದು ಮಾಡಿಬಿಟ್ಟಿರ್ತೀವಿ. ನಾವು ಎಷ್ಟೇ ಕರೆಕ್ಟಾಗಿ ಅಡುಗೆ ಮಾಡ್ತೀವಿ ಅಂತಂದ್ರೂ. ಫೈನಲಾಗಿ ಶಾವಿಗೆ ಎಲ್ಲ ರೆಡಿ ಆಯಿತು. ಇದಕ್ಕಿನ ಬೇಳೆ ಸಾಂಬಾರು ಮತ್ತು ಪಾನಕ ಅಂತೀವಿ ನಮ್ಮ ಕಡೆ. ಕೆಲವರು ಕಾಯಿ ಹಾಲು ಅಂತಾರೆ, ಬೆಲ್ಲದ ಕಾಯಿ ಹಾಲು ಮಾಡೋದು ಅಂತಾರೆ. ಅದನ್ನೆಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು. ತುಪ್ಪ ಎಲ್ಲ ಹಾಕ್ಕೊಂಡು ತಿಂದೆ, ಸೂಪರಾಗಿತ್ತು. ಈ ಥರ ಅಡುಗೆ ಎಲ್ಲ ತಿನ್ನೋದಕ್ಕೂ ಒಂದು ಪುಣ್ಯ ಇರಬೇಕು ಅಂತಲೇ ಹೇಳ್ಬೋದು. ಈ ಥರದ್ದೆಲ್ಲ ನಾನು ಮತ್ತು ನಮ್ಮ ಅತ್ತೆ ನಮ್ಮ ಮಾವ ಅಷ್ಟೇ. ಒಬ್ಬಟ್ಟು, ಕಡುಬು ಮತ್ತು ಶಾವಿಗೆ, ಈ ಥರ ಸ್ವಲ್ಪ ಅಡುಗೆಗಳಿದ್ದಾವೆ. ಅವೆಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಮತ್ತು ನನ್ನ ಮೈದನ ಎಲ್ಲ ತಿನ್ನೋದಿಲ್ಲ. ನಾನು ನಮ್ಮ ಅತ್ತೆ ಮತ್ತು ನಮ್ಮ ಮಾವ. ಒಂದೊಂದು ಸತಿ ಚಾರ್ವಿ ಅವಳಿಗೆ ಹೆಂಗೆ ಮೂಡಿದ್ರೆ ಹಾಗೆ, ಒಂದೊಂದು ಸತಿ ತಿಂತಾಳೆ, ಒಂದೊಂದು ಸತಿ ತಿನ್ನಲ್ಲ. ಈಗ ರಾಗಿದಕ್ಕೆ ಇದಕ್ಕಿನ ಬೇಳೆ ಸಾಂಬಾರು ಕಾಂಬಿನೇಷನು, ಅಕ್ಕಿ ಶಾವಿಗೆಗೆ ಕಾಯಿ ಹಾಲು ಅಂತೀವಲ್ಲ ಅದು ಕಾಂಬಿನೇಷನು. ತುಪ್ಪ ಹಾಕ್ಕೊಂಡು ತಿಂದೆ, ಸಖತ್ತಾಗಿತ್ತು. ಇದಾಗಿತ್ತು ನನ್ನ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹಕ್ಕೆ ಧನ್ಯವಾದಗಳು.